ಯೋಚನೆ ಮಾಡಿ. ಅವರೆಲ್ಲ ಅಷ್ಟು ಸಾಧನೆ ಮಾಡಿದ್ರೆ ವೈ ಕಾಂಟ್ ಐ ಡೂ ಇಟ್ ಅಂತ ನೀವು ಅಂದ್ಕೊಳ್ಳಿ. ನಿಮಗಿಂತ ಹೆಚ್ಚು ಡಿಪ್ರೈವ್ಡ್ ಇರೋದನ್ನ ಯೋಚನೆ ಮಾಡಿದ್ರೆ ನಿಮ್ಮ ಕಷ್ಟ ಏನು ಅಂತಾನೂ ಅನ್ಸೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಸೆಲ್ಫ್ ಮೋಟಿವೇಟರ್. ತಾವೇ ತಮ್ಮನ್ನ ಮೋಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇವತ್ತು ನಾನು ಬರ್ತೀನಿ, ಮಾತಾಡ್ತೀನಿ, ಹೋಗ್ತೀನಿ, ಫಾರ್ ಸಮ್ ಪಾಯಿಂಟ್ ಆಫ್ ದಿ ಟೈಮ್ ಯು ವಿಲ್ ಆಲ್ಸೋ ಗೆಟ್ ಮೋಟಿವೇಟೆಡ್. ತಮಗೂ ಭಾಳಷ್ಟು ಸ್ಫೂರ್ತಿ ಬರ್ಬೋದು ಮಾಡಲಿಕ್ಕೆ. ಬಟ್ ಜರ್ನಿ ಭಾಳಷ್ಟು ದೊಡ್ಡದಿದೆ. ಇಟ್ ಈಸ್ ಅ ವೆರಿ ಲಾಂಗ್ ಜರ್ನಿ. ಲೈಫ್ ಇಸ್ ಮಚ್ ಬಿಗರ್ ದನ್ ದಿ ಎಕ್ಸಾಮ್. ಸೊ ನೀವು ಆ ಎಕ್ಸಾಮ್ನಲ್ಲಿ, ಲೈಫ್ ಅನ್ನೋ ಎಕ್ಸಾಮ್ನಲ್ಲಿ ಸಕ್ಸೀಡ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ಸೆಲ್ಫ್ ಮೋಟಿವೇಟೆಡ್. ಸೊ ನಿಮಗಿಂತ ಯಾರು ಆ ಥರ ಸನ್ನಿವೇಶದಲ್ಲಿದ್ದಾರೆ ಅವರ ಬಗ್ಗೆ ಯೋಚನೆ ಮಾಡಿ. ಅವಾಗ ನಿಮಗೆ ನನ್ನ ಕಷ್ಟ ಏನು ಕಷ್ಟ ಅಂತ ಅನಿಸೋದಿಲ್ಲ. ಅದರಿಂದ ಓವರ್ಕಮ್ ಮಾಡಿ ಮಾಡ್ತೀರ. ಮೇಡಮ್, ನೀವು 4 ವರ್ಷದಿಂದ ಪ್ರಿಪೇರ್ ಆಗ್ತಿದ್ದೀರಾ ಅಂತ ನಾನು ಓದಿದ್ದೆ ನ್ಯೂಸ್ ಪೇಪರಲ್ಲಿ. ನಿಮ್ಮ ಮಾನಸಿಕ ಯುದ್ಧ ಹೇಗಿತ್ತು ಈ 4 ವರ್ಷ? ಅದೊಂದು ಸ್ವಲ್ಪ ನಮಗೆ ಹೇಳಿಬಿಡಿ. ವೆರಿ ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ಎಲ್ಲರೂ ಎಷ್ಟು ಗಂಟೆ ಓದಿದ್ರಿ, ಏನು ಓದಿದ್ರಿ ಅಂತ ಅಷ್ಟೇ ಕೇಳ್ತಾರೆ. ಆ್ಯಕ್ಚುಲಿ ಎಕ್ಸಾಮಲ್ಲಿ ಇರೋ ಯುದ್ಧನೇ ಮಾನಸಿಕ ಯುದ್ಧ. ವೆರಿ ಗುಡ್. ಆ ಯುದ್ಧನ ನಾನು ಮಾಡ್ತಾ ಇದ್ದೀನಿ ಮೇಡಮ್. ಹಂಗಾಗಿ ನಿಮ್ಮ ಮಾನಸಿಕ ಯುದ್ಧ ಹೇಗಿದೆ ಅಂತ ನನಗೆ ಪ್ರಯತ್ನ ಪಡ್ತಾ ಇದ್ದೀರಾ? This is my third attempt, madam. I gave up prelims. I am hopeful to get into civils. Okay. I applied for forest also. Okay. But I am not so confident to get into forest. But I hope enough hope to get into civils. Okay, okay. ಅದೇ ಈ ಜರ್ನಿ ನಾವು ಬಿಗಿನ್ ಮಾಡೋದೇ ಯಾವೊಂದು ವಯೋಮಾನದಲ್ಲಿ ಅಂದರೆ ಭಾಳಷ್ಟು ಆಸ್ಪಿರೇಷನ್ಸ್ ಇರುತ್ತೆ ಈ ವಯೋಮಾನದಲ್ಲಿ. ಆಫ್ಟರ್ ಗ್ರ್ಯಾಜುಯೇಷನ್ ನಾವು ಒಂದು ಪದವಿ ಮುಗಿಸಿದ ನಂತರವೇ ನಮಗೆ ಭಾಳಷ್ಟು ಆಯ್ಕೆಗಳ ಮುಂದೆ ಇರುತ್ತೆ. ಯಾವುದು ತಗೊಳ್ಬೇಕು ಅಂದರೆ ಮೇ ಬಿ ಫಾರ್ ಸಮ್ ಬೆಟರ್ ಪೇಯಿಂಗ್ ಜಾಬ್ಸ್ ಇರ್ಬೋದು, ಮೇ ಬಿ ಫಾರ್ ಸಮ್ ಅರ್ನಿಂಗ್ ಲೈವ್ಲಿಹುಡ್ ಇರ್ಬೋದು. ಯಾಕಂದರೆ ಜೀವನ ನಡೆಸೋದೇ ಕಷ್ಟ ಆಗಿರ್ಬೋದು. ಇನ್ನು ಕೆಲವರಿಗೆ ಎಷ್ಟೊಂದು ಆಪ್ಷನ್ಸ್ ಇದೆ ನನ್ನ ಹತ್ರ, ಅಂದರೆ ಒಳ್ಳೆ ಪೇಯಿಂಗ್ ವೆಲ್ ಪೇಯ್ಡ್ ಸ್ಯಾಲ್ರಿ ಇರ್ಬೋದು. ಇನ್ನು ಕೆಲವರಿಗೆ ಮನೆಯಲ್ಲಿ ಸಪೋರ್ಟ್ ಇಲ್ಲದೆ ಇರ್ಬೋದು. ಹೆಣ್ಮಕ್ಳು ಸಿಚುಯೇಷನ್ಸ್ ಅಲ್ಲಂತೂ ದೇ ಮೈಟ್ ನಾಟ್ ಇವನ್ ಸಪೋರ್ಟ್ ದಿ ಡಿಸಿಷನ್ ಆಫ್ ಗೆಟಿಂಗ್ ಇನ್ ಟು ದಿ ಸಿವಿಲ್ ಸರ್ವಿಸಸ್ ಇಟ್ ಸೆಲ್ಫ್. ಭಾಳಷ್ಟು ಹಳ್ಳಿಗಳಲ್ಲಿ ನಾನು ಈಗ ಭೇಟಿ ಕೊಟ್ಟಿದ್ದಲ್ಲಿ ಶಿಕ್ಷಣ ಅನ್ನೋದು ಒಂದು ಇಟ್ಸ್ ನಾಟ್ ಎ ಪ್ರಯಾರಿಟಿ ಫಾರ್ ಗರ್ಲ್ಸ್ ಮೆನಿ ಪ್ಲೇಸಸ್. ಸೊ ಹೀಗಿರುವಾಗ ದ ಬಿಗ್ಗೆಸ್ಟ್ ಅಸೆಟ್ ಯು ಹ್ಯಾವ್ ಈಸ್ ಯುವರ್ ವಿಲ್ ಪವರ್. ನಿಮಗೆ ಜೊತೆಯಲ್ಲಿ ಈ ಎಂಟೈರ್ ಜರ್ನಿಯಲ್ಲಿ ನಿಲ್ಬೇಕಾಗಿರೋದು ತಾವು ಮಾತ್ರ. ನಾವು ಒಬ್ಬರೇ ನಮ್ಮ ಜೊತೆಗೆ ನಿಲ್ಲಿಕ್ಕೆ ಸಾಧ್ಯ. ತಾವು ನಿಂತು